ಫಸ್ಟು ನನ್ನ ಮಗಳ ಹೆಸರು ವಿಯಾಂಶಿ ಗೌಡ ಅಂತ. ಅವಳು ಇಲ್ಲಿ ಕರ್ಕೊಂಬಂದು ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಿರಲಿಲ್ಲ ಕುಣಿಗಲಲ್ಲಿ ಯಾವ ಸ್ಕೂಲ್ಗೆ ಹಾಕಬೇಕು, ಏನು ಮಾಡಬೇಕು ಅಂತ. ಆವಾಗ ಇನ್ನಷ್ಟು ಪ್ಲೇ ಸ್ಕೂಲ್ ಒಂದು ಒಳ್ಳೆ ಸ್ಕೂಲ್ ಇದೆ ಅಂತ ನಮಗೆ ಫೀಡ್ಬ್ಯಾಕ್ ಸಿಕ್ತು. ಅದ್ರ ಬೇಸಿಸ್ ಮೇಲೆ ಇಲ್ಲಿ ಬಂದು ನಾವು ಅವಳನ್ನ ಜಾಯಿನ್ ಮಾಡಿಸಿದ್ವಿ. ಸೊ ಫಸ್ಟ್ ಬಂದಾಗ ಈ ಬಿಲ್ಡಿಂಗ್ ಇರಲಿಲ್ಲ, ಪಕ್ಕದ ಬಿಲ್ಡಿಂಗ್ ಇತ್ತು. ಬಟ್ ಬಂದಾಗ ಟೀಚರ್ಸ್ದು ಅಪ್ರೋಚ್ ನೋಡಿದಾಗನೇ ನಮಗೆ ಅನ್ನಿಸ್ತು ಈ ಸ್ಕೂಲ್ ತುಂಬ ಚೆನ್ನಾಗಿದೆ, ಪ್ಲಸ್ ಇಲ್ಲಿ ತುಂಬ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಅಂತ ನಮಗೆ ಒಂದು ಭರವಸೆ ಬಂತು. ಅದ್ರ ಜೊತೆ ಇಲ್ಲಿ ಪ್ರೀ ಸ್ಕೂಲಲ್ಲಿ ಏನಂದರೆ ಬರೀ ಎಜುಕೇಷನ್ ಹೇಳ್ಕೊಡೋದು ಅಷ್ಟೇ ಅಲ್ಲ, ಅದ್ರ ಬದಲಾಗಿ ಇಮೋಷನ್ಸ್ ಟೀಚರ್ಸು ಮಕ್ಕಳಿಗೆ ಹಂಚ್ತಾರೆ. ಅಂದರೆ ನಮ್ಮ ಸ್ಕೂಲಲ್ಲಿ ನಮ್ಮ ಮನೆಗಳಲ್ಲಿ ಒಂದು ಪೇರೆಂಟ್ಸ್ದು ಒಂದು ಥರ ಇಮೋಷನ್ಸ್ ನಾವು ಹಂಚ್ಕೊಳ್ತಾ ಇರ್ತೀವಿ. ಬಟ್ ಸ್ಕೂಲಿಗೆ ಬಂದಾಗ, ಈ ಥರ ಪ್ರೀ ಸ್ಕೂಲಿಗೆ ಬಂದಾಗ ಆ ಇಮೋಷನ್ಸು ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ದು ಒಂದು ಇಮೋಷನ್ ಸ್ಟಾರ್ಟ್ ಆಗೋದೆ ಇಂಥ ಸ್ಕೂಲ್ಗಳಿಂದ. ಅದರಲ್ಲೂ ಕೂಡ ಇಂಥ ಒಂದು ಒಳ್ಳೆಯ ಸ್ಕೂಲ್ ಸಿಕ್ಕಿದ್ದು ನಮಗೆ ಅದೃಷ್ಟನೇ ಅನ್ಕೋಬೋದು. ಇವಾಗ ಸ್ಟಾರ್ಟಿಂಗಲ್ಲಿ ಮೇಡಮ್ ಹೇಳಿದ್ರು ಪ್ರೌಡ್ ಟೀಚರ್ಸ್ ಅಂತ ಅಂದರು. ನಾನು ಇವಾಗ ಹೇಳ್ತೀನಿ, ಐ ಆಮ್ ಅ ಪ್ರೌಡ್ ಪೇರೆಂಟ್. ಅದ್ರ ಜೊತೆ ಇಲ್ಲಿ ಅವ್ರು ಏನು ಸಿಲೆಬಸ್ ಸೆಟ್ ಮಾಡಿದ್ದಾರೆ, ಅದ್ರ ಜೊತೆ ಆ್ಯಕ್ಟಿವಿಟೀಸ್ ಏನು ಸೆಟ್ ಮಾಡಿದ್ದಾರೆ ತುಂಬ ಅಡ್ವಾನ್ಸ್ಡ್ ಲೆವೆಲಲ್ಲಿ ಮಾಡಿದ್ದಾರೆ. ಅಂದರೆ ಒಂದು ಮಗು ಯಾವ ರೀತಿ ಇಂಟ್ರೆಸ್ಟಲ್ಲಿ ಕಲಿಬೇಕು, ಅದಕ್ಕೆ ಪೂರಕವಾಗಿ ಎಲ್ಲ ತರಹದ ಒಂದು ಎಜುಕೇಷನನ್ನು ಅವರು ಕೊಟ್ಟಿದ್ದಾರೆ. ಸೇಫ್ಟಿ ಆಸ್ಪೆಕ್ಟ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಆಗಿರ್ಬೋದು, ಮತ್ತು ಒಂದು ಮಗು ಒಂದು ಇಂಟ್ರೆಸ್ಟಲ್ಲಿ ಆ್ಯಕ್ಟಿವಿಟೀಸ್ನ ಮಾಡುವಂಥ ಆಸ್ಪೆಕ್ಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ಸಿಲೆಬಸ್ ಕೂಡ ಅದೇ ಥರ ಸೆಟ್ ಮಾಡಿದ್ದಾರೆ. ಸೊ ಇದಕ್ಕೆ ನನಗೆ ತುಂಬ ಖುಷಿ ಇದೆ. ಸೊ ನನ್ನ ಮಗಳನ್ನು ಕರ್ಕೊಂಡು ಬಂದು ಇಲ್ಲಿ ಬಿಡೋವಾಗ ಅವರು ಒಳಗಡೆ ಕರ್ಕೊಂಡು ಹೋಗುವಾಗಲೇ ಟೀಚರ್ಸ್ ಬರ್ತಾಯಿದ್ರು. ಅದ್ರ ಜೊತೆ ಬಿಡೋವಾಗ ಕೂಡ ಅದೇ ರೀತಿ ಸೇಫಾಗಿ ಕರ್ಕೊಂಡ್ಬಂದು ಬಿಡ್ತಾಯಿದ್ರು. ಅದ್ರ ಜೊತೆ ಇವರ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅಂದರೆ ಬರೀ ಸ್ಕೂಲಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಹಾಲ್ಗಳಲ್ಲೆಲ್ಲ ಫಂಕ್ಷನ್ಗಳನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕೆಂದರೆ ಒಂದು ಮಕ್ಕಳನ್ನು ಕಲಿಸೋದ್ರ ಜೊತೆ ಎಂಟರ್ಟೈನ್ಮೆಂಟ್ಗೆ ರೆಡಿ ಮಾಡೋದು ತುಂಬ ಕಷ್ಟ. ನಮ್ಮ ಮನೆಗಳಲ್ಲೇ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡೋದು, ಸಾಂಗ್ ಹೇಳ್ಕೊಡೋದು, ಮತ್ತು ಅವ್ರಿಗೆ ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡೋದು, ಇದು ತುಂಬ ಕಷ್ಟದ ಕೆಲಸ. ಆದರೂ ಕೂಡ ಇವರು ಎಲ್ಲ ಫಂಕ್ಷನ್ಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಇಲ್ಲಿ ತನಕ ತಗೊಂಡ್ಬಂದಿದ್ದಾರೆ. ಈ ಕೊನೆ ಹಂತದಲ್ಲಿ ನಮಗೂ ಈ ಸ್ಕೂಲ್ ಬಿಡೋಕ್ಕೆ ನನಗೆ ಬೇಜಾರಾಗ್ತಾ ಇದೆ. ಇನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಇದಿದ್ದರೆ, ಏನು ಫಸ್ಟ್ 1ನೇ ಕ್ಲಾಸ್ 2ನೇ ಕ್ಲಾಸ್ ಆ ಥರ ಇದ್ದಿದ್ರೆ ನಾನು ಇಲ್ಲೇ ಸೇರಿಸ್ತಾ ಇದ್ದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಇಂಥ ಒಂದು ಒಳ್ಳೆ ಎಜುಕೇಷನು ನನ್ನ ಮಗಳಿಗೆ ನೆಕ್ಸ್ಟ್ 1ನೇ ಕ್ಲಾಸಿಗೆ ರೆಡಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.